ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಡಿಪ್ಪನೂ ನಮ್ಮ ಕೂಡಲ ಸಂಗಮ ದೇವ. ಮಹಾತ್ಮ ಬಸವಣ್ಣನವರ ಈ ವಚನದಿಂದ ಇವತ್ತು ಈ ಭಾರತ ದೇಶದಲ್ಲಿನ ಬಹಳಷ್ಟು ಜನ ಇನ್ನೊಬ್ಬರನ್ನು ಏನಾದರೂ ಸ್ವಲ್ಪ ಉಪಕಾರ ಮಾಡಿದರೆ ಆ ಉಪಕಾರ ಮಾಡಿದ್ದನ್ನು ಪದೇ ಪದೇ ನಾನೇ ಮಾಡಿದ್ದೀನಿ, ನನ್ನಿಂದೇ ಆಯಿತು ಅಂತ ಹೇಳ್ಕೊತಾ ಇರ್ತಾರಲ್ಲ, ಅವರು ನಿಜಕ್ಕೂ ಅವರು ಮಾಡಿದ್ದು ಕೂಡ ದಂಡವಾಗಲಿದೆ ಎಂದು ತಿಳಿಸಿಕೊಡುತ್ತದೆ ಮಹಾತ್ಮ ಬಸವಣ್ಣನವರ ಈ ವಚನ. ನಾವು ಮಾಡಿದವರು ಮರೆತು ಹೋಗಿಬಿಡಬೇಕು. ಮಾಡಿಸಿಕೊಂಡವರು ಇವತ್ತೆಲ್ಲ ನಾಳೆ ಅದರ ಉಪಕಾರ ತೀರಿಸಲಿ ಅಥವಾ ಬಿಡಲಿ, ಆದರೆ ನಾವು ಮಾಡಿದ್ದು ಸಾಕ್ಷಾತ್ ಒಂದು ಜೀವಕ್ಕೆ ಮಾಡಿದ್ದೀವಿ, ಒಂದು ಶಿವ ಸ್ವರೂಪಿಗೆ ಮಾಡಿದ್ದೀವಿ ಅಂಥೇಳಿ ಈ ಭಾವನೆ ಇಟ್ಕೊಂಡು ಒಂದು ವೇಳೆ ಅವರು ಏನಾರ ಉಪಕಾರ ಮಾಡಿದ್ದೇ ಆದರೆ ನಿಜಕ್ಕೂ ಸೃಷ್ಟಿಕರ್ತ ಅಂತರಂಗದ ದೇವನು ಮೆಚ್ಚುತ್ತಾನೆ ಎಂದು ಹೇಳುತ್ತಾರೆ ಮಹಾತ್ಮ ಬಸವಣ್ಣನವರು. ಈ ವಚನ ನಿಜಕ್ಕೂ ಪ್ರತಿಯೊಬ್ಬರು ಪ್ರಯೋಗ ಮಾಡಿ ನೋಡಿ, ಅದರ ಫಲ ಬೇರೆ ಸಿಕ್ಕಿಲ್ಲ ಅಂದರೆ ಸಿಗೇ ಸಿಗುತ್ತದೆ ಅಂತಕ್ಕಂಥ ಭಾವನೆ ಇರಬೇಕು. ಹೊರತಾಗಿ ನಾವು ಮಾಡಿದ್ದನ್ನು ಪದೇ ಪದೇ ನೆನೆಸಿಕೊಂಡು ನನ್ನಿಂದೇ ಆಯಿತು ಎಂದು ಹೇಳಬಾರದು. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೊಡೆ ಕೂಡಿಕೊಂಡಿಪ್ಪನು ನಮ್ಮ ಕೂಡಲ ಸಂಗಮ ದೇವ. ಈ ದೇವರ ಕಲ್ಪನೆ ಏನಿದೆಯಲ್ಲ ಭಾರತ ದೇಶದಲ್ಲಿ, ನಿಜಕ್ಕೂ ಎಲ್ಲವೂ ಕೂಡ ಡಾಂಬಿಕ, ಎಲ್ಲವೂ ಕೂಡ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು. ನಾವು ಮಾನವರನ್ನು ಒಂದುಗೂಡಿಸಿದ ಒಂದು ಕೀರ್ತಿ ಮಹಾತ್ಮ ಬಸವಣ್ಣನವರಿಗೆ ಸಲ್ಲುತ್ತದೆ. ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ನಾವು ಮನಸಾರಿಲಿಂದ ಭಕ್ತಿಲಿಂದ ಯಾರಿಗೆ ನಾವು ಕೊಡ್ತೇವಲ್ಲ ಅದೇ ಸಾಕ್ಷಾತ್ ಶಿವಸ್ವರೂಪಿಗೆ ಒಂದು ಜೀವಕ್ಕೆ ಕೊಟ್ಟಂತೆ ಆಗುತ್ತದೆ. ಆದರೆ ಈ ಭಾರತ ದೇಶದಲ್ಲಿ ಮನುಷ್ಯರನ್ನ ದ್ವೇಷ ಮಾಡ್ತಕ್ಕಂಥದ್ದು, ಅವ್ರ ಜೊತೆ ಒಂದು ಕೆಟ್ಟ ವಿಚಾರದಿಂದ ನಡ್ಕೊಳ್ತಕ್ಕಂಥದ್ದು ಇವತ್ತು ಯಾಕೆ ನಡೀತಾ ಇದೆ ಅಂದರೆ, ಮಾನವ ನಿರ್ಮಿತ ಮೂರ್ತಿಗಳಿಗೆ ಮುಂದೆ ಒಂದು ನೈವೇದ್ಯ ಇಡ್ತಕ್ಕಂಥದ್ದು, ಅದನ್ನು ದೀಪ ಹಚ್ತಕ್ಕಂಥದ್ದು, ಅಷ್ಟೊಂದು ಗೌರವ ಕೊಡುತ್ತಾರೆ ಈ ದೇಶದಲ್ಲಿ. ಆದರೆ ಮನುಷ್ಯನ ಜೊತೆ ಹಿಂಸೆ ಮಾಡ್ತಕ್ಕಂಥದ್ದು, ನಿಂದೆ ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಕೆಟ್ಟದನ್ನು ಬಯಸ್ತಕ್ಕಂಥದ್ದು, ಅವ್ರ ಬಗ್ಗೆ ನಿಂದೆ ಮಾಡ್ತಕ್ಕಂಥವು, ಇವೆಲ್ಲವುದಿಂದ ಇವತ್ತು ಮಾನವರ ಮನಸ್ಸುಗಳೆಲ್ಲವೂ ಒಡೆದು ಹೋಗಿವೆ. ಈ ಮನಸ್ಸುಗಳನ್ನು ಒಡೆದು ಹೋದ ಮನಸ್ಸುಗಳನ್ನು ಜೋಡಿಸುವ ಸಲುವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಅನುಭವ ಮಂಟಪಗಳಾಗಬೇಕು, ಇಂತಹ ವಚನಗಳ ಚಿಂತನೆ ನಡೆಯಲಿ ಎಂಬ ಒಂದು ಮುಖ್ಯ ಒಂದು ಕಳಕಳಿಯೊಂದಿಗೆ ಈ ಭಾವಾರ್ಥ ಈ ವಚನದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ, ನಾವು ಯಾವ ಆಡಂಬರದ ಪೂಜೆ ಪುನಸ್ಕಾರ ಮಾಡುವುದು ಬೇಕಾಗಿಲ್ಲ. ಈ ವಚನದ ಭಾವಾರ್ಥ ನಾವು ಸ್ವಲ್ಪ ಆಚರಣೆಯಲ್ಲಿ ತಂದು ನೋಡಿರಿ, ಆ ನಂತರ ಎಲ್ಲ ಮನಸ್ಸುಗಳು ಒಂದಾಗುತ್ತವೆ ಅಂತಕ್ಕಂಥ ಈ ಗಟ್ಟಿತನವನ್ನು ನಾನು ಹೇಳುವುದರ ಮೂಲಕ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ, ಈ ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಜನರು ಈ ಇಂತಹ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಚನಗಳನ್ನು ಅರ್ಥ ಮಾಡಿಕೊಂಡು ಬದುಕೋಣ ಎಂದು ಹೇಳುತ್ತಾ, ಕೊನೆಯದಾಗಿ ಇಡೀ ಭಾರತೀಯರಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಬಸವ ಅಭಿಮಾನಿಗಳು, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳು ಎಲ್ಲರಿಗೂ ನಾನು ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳನ್ನು ಸಲ್ಲಿಸುತ್ತೇನೆ.